ತಗೊಳ್ಳಿ. ಏನಿದು? ಶರಬತ್ತು. ಓಹೋ, ಕುಡಿದು ತಣ್ಣಗಿರ್ಲಿ ಅಂತ ತಂದು ಕೊಡ್ತಿದ್ಯಾ? ಯಾಕೆ ಬೇಡ್ವಾ? ಓಹೋ, ನೀವೀಗಾಗಲೇ ತಣ್ಣಗಿದ್ದೀರಲ್ಲ. ಹೆತ್ತ ಮಗಳನ್ನ ಮನೆಯಿಂದ ಹೊರಗಡೆ ಹಾಕಿ ನಿಮ್ಗೇನು ತಣ್ಣಗಿರ್ತೀರಾ? ಯಾಕೆ ಲೈಟ್ ಆಗಿ ರಾಂಗ್ ಆಗ್ತಿದ್ಯಾ? ಯಾವ್ದು ರೈಟೋ ಯಾವ್ದು ರಾಂಗೋ ಅದು ನಿಮಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ರೀ. ಯಾಕೆ ಅಂದರೆ ಇದು ಹೆತ್ತ ಕರಳ ಸಂಬಂಧ. ಹೆತ್ತೋಳ ಸಮಸ್ಯೆ ಈ ಜನ್ಮದಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಇಡೀ ಜೀವನ ಹೆಣ್ಣು ಕುಲನ ಬೈತಾನೆ ಬಂದಿರೋದು ನೀವು. ನಮಗೊಂದು ಮನಸ್ಸಿರುತ್ತೆ, ನಮಗೂ ಒದ್ದಾಟ ಆಗತ್ತೆ ಅನ್ನೋದು ನೀವು ಯಾವಾಗ ತಾನೇ ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ? ಹೌದು ಕಣೆ, ನೀನು ಹೇಳ್ತಾ ಇರೋದು ನಿಜ. ಆದರೆ ಅದರಲ್ಲಿರೋ ಒಂದೇ ಒಂದು ತಪ್ಪೇನು ಅಂದರೆ ಹೆಣ್ಣು ಅನ್ನೋ ಜಾಗದಲ್ಲಿ ಗಂಡು ಅನ್ನೋದು ಇರಬೇಕಾಗಿತ್ತು. ಈ ಜಗತ್ತಲ್ಲಿ ಯಾರಿಗೂ ಅರ್ಥ ಆಗದಿರೋದು ಗಂಡಿನ ಸಂಕಟ ಕಣೆ, ಗೊತ್ತಾ? ಸುಶೀಲಾ, ಆಣೆ ಮಾಡಿ ಒಂದು ಮಾತು ಹೇಳ್ತೀನಿ ಕೇಳು. ಸಂಕಷ್ಟಗಳು ನಿಮ್ಮ ಹತ್ರ ಬರುತ್ತೆ, ಆದರೆ ಶಾಶ್ವತವಾಗಿ ನಿಮ್ಮ ಹತ್ರನೇ ಇರಲ್ಲ. ಇರೋ ದುಃಖನ ದೇವ್ರ ಮುಂದೆನೋ ಅಥವಾ ಪಕ್ಕದ ಮನೆಯವ್ರ ಹತ್ರ ಸಂಕಟ ತೋಡ್ಕೊಂಡು ಇಲ್ಲ ಅಡ್ಗೆ ಮನೆ ಮೂಲೆಲ್ಲೋ ಕಣ್ಣೀರು ಹಾಕೊಂಡು ಮುಗಿಸ್ಬಿಡ್ತೀರ. ತಗೊಳ್ಳೆ ಸುಶೀಲಾ. ನೋಡೆ, ಈ ಹೆಂಗಸರಿಗೆ ಸಮಸ್ಯೆ ಅಂದ್ರೆ ಮುಸ್ರೆ ಪಾತ್ರೆ ತೊಳೆದಷ್ಟೇ ಸುಲಭ, ಆದ್ರೆ ಗಂಡಸರಿಗೆ ಹಾಗಲ್ಲ. ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನಾವು ಓಡಾಡೋ ಸಮಾಜದ ಮಧ್ಯೆ ಯಾರಿಗೂ ತೋರಿಸ್ದಂಗೆ ಬದುಕಬೇಕು. ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾವು ಒಂಥರ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ. ಒಳಗೆ ಎಷ್ಟೇ ಪ್ರೆಷರ್ ಇದ್ರೂ ಯಾರಿಗೂ ತೋರಿಸ್ಕೊಳ್ಳೋ ಹಾಗಿಲ್ಲ. ನಮ್ಮ ಮನಸ್ಸಿಗೆ ಎಷ್ಟೇ ನೋವಾದ್ರೂ ನಾವು ಯಾರ ಮುಂದೆನೂ ಅಳೋ ಹಾಗಿಲ್ಲ. ಏನೇ ಕಷ್ಟ ಬಂದ್ರೂ ಗಂಡಸು ಬಂಡೆ ಹಾಗೆ ನಿಂತಿರ್ಬೇಕು. ಒಟ್ಟಾರೆ ಜೀವನದಲ್ಲಿ ನರಕ ಅನುಭವಿಸೋದು ಗಂಡಸು, ಆದ್ರೆ ಅದರ ಕ್ರೆಡಿಟ್ನ ತಗೊಳ್ಳೋದು ಹೆಣ್ಣು. ಸಂಸಾರದಲ್ಲಿ ನಿಮ್ ಕಷ್ಟ ಇಷ್ಟೇ ಕಣೆ, 9 ತಿಂಗಳು ಮಗುನ ಹೊರೋದು, ಹೊತ್ತಿನ ಮಗುನ ಹೇರೋದು. ನೀವ್ ಹೆತ್ತ ಮೇಲೆ ಎಲ್ಲ ಭಾರನ ಹೊರೋದು ಗಂಡಸೇ ಕಣೆ. ಇವತ್ತು ನಾನಿರೋ ಪರಿಸ್ಥಿತಿಗೆ ಓ ಅಂತ ಅಳಬೇಕು ಅನ್ಸುತ್ತೆ, ಆದ್ರೆ ಅಳಕ್ಕಾಗಲ್ವೇ? ಯಾಕೆ ಹೇಳು? ನಾನ್ ಗಂಡಸು. ಇಂಥ ಗಂಡಸು ಇವತ್ತು ನನ್ನ ಮಗಳು ನನ್ನ ಪಾಲಿಗಿಲ್ಲ ಅನ್ಕೊಂಡಿದ್ರು ಕೂಡ ಅವಳಿಂದ ಯಾವ ಹೊತ್ತಿಗೆ ಏನ್ ಟೆನ್ಷನ್ ಬರುತ್ತೋ ಅಂತ ಮನ್ಸೊಳಗೆ ವಿಲವಿಲ ಅಂತ ಒತ್ತಾಡ್ತಾ ಇದ್ದೀನಿ ಕಣೆ. ನೆರೆದಿರುವ ಸಭಿಕರಲ್ಲೊಂದು ವಿನಂತಿ, ಯಾರು ಯೋಚನೆ ಏನು ಮಾಡಕ್ಕೆ ಹೋಗ್ಬೇಡಿ, ಎಲ್ಲ ನನ್ನ ತಂಗಿಯಮ್ಮ ಸರಿ ಮಾಡ್ತಾಳೆ, ನೋ ವರೀಸ್. ಸ್ವಾಮಿ, ಮದುವೆ ಮುಹೂರ್ತ ಮೀರು ಹೋಗ್ತಾ ಇದೆ, ಅದಕ್ಕೆ ಏನ್ ಮಾಡ್ತೀರಾ? ಪುರೋಹಿತ್ರೆ, ನಮ್ಗೆ ಮುಹೂರ್ತ ಮೀರೋಗೋದು ಮುಖ್ಯ ಅಲ್ಲ, ಮದುವೆ ಆಗೋದು ಮುಖ್ಯ. ಅದಾಗುತ್ತೆ, ಯಾವ್ದಕ್ಕೆ ಅವ್ರು ಬರಲಿ.
ಆಯ್ತು, ಎಲ್ಲ ಆಯ್ತು. ಏ ಏ ಹುಡುಗಿ, ಏನಾಯ್ತು? ಅದೇ ನಮ್ಮ ಯಜಮಾನ್ರು ನನ್ನ ಒಪ್ಪಾಯ್ತು. ಬೇರೆಯವಳಿಗೆ ತಾಳಿ ಕಟ್ಟಕ್ ಹೋಗಿದ್ದು ನಿಜಕ್ಕೂ ತಪ್ಪು ಅಂತ ಒಪ್ಕೊಂಡ್ರು. ಆಮೇಲೆ ಕೆನ್ನೆಗೆ ಹೊಡ್ಕೊಂಡು ಸಾರಿ ಅಂತನೂ ಕೇಳಿದ್ರು. ಏಯ್, ನಾನೆಲ್ಲ ಸಾರಿ ಕೇಳ್ದೆ? ಹಾಗಾದ್ರೆ ತಪ್ಪು ಮಾಡಿದ್ಯಾ ಅಂತ ನಿಜ ಆಯ್ತಲ್ವಾ? 100% ಇಲ್ಲ. ನಾನ್ ಕೇಳಿದ್ದು ಮಾಡಿ ತಪ್ಪಿಗೆ ಸಾರಿ ಕೇಳೋದಿಲ್ವಾ ಅಂತ. ಏಯ್, ಮಾತಲ್ಲೇ ಸಿಕ್ಕಾಕ್ಸ್ಬೇಕು ಅಂತ ಹೊರಟಿದ್ಯಾ? ಇಷ್ಟಕ್ಕೂ ನಿನ್ನ ಇಲ್ಲಿಗೆ ಬಂದು ಈ ರೀತಿ ಗಲಾಟೆ ಮಾಡು ಅಂತ ಹೇಳ್ಕೊಟ್ಟಿರೋದು ಯಾರು? ಇದು ಯಾರ್ ಕುತಂತ್ರ? ನಮ್ ಯಜಮಾನ್ರು ಮುಖಕ್ಕೆ ಮಸಿ ಬಳಿಬೇಕು ಅಂತ ವಿರೋಧ ಪಕ್ಷದವರು ನಿನ್ನನ್ನ ಛೂ ಬಿಟ್ಟಿದಾರ. ಇಷ್ಟಕ್ಕೂ ನೀನ್ ಯಾರು? ನಾನ್ ಯಾರು ಅಂತ ನಿಮಗ್ ಗೊತ್ತೇ ಇಲ್ವಾ ಅತ್ತೆ? ಯಾಕೆ ಕಿರ್ಚಾಡ್ತೀರಾ? ಮಾವನ್ ವಿರೋಧ ಪಕ್ಷ ಮನೇಲೇ ಇರ್ಬೇಕಾದ್ರೆ ಬೇರೆ ಯಾರು ಬೇಕಾಗಿದ್ದಾರೆ? ಏ ಗೀತಾ, ಏನ್ ಬಾಯಿಗೆ ಬಂದಂಗೆಲ್ಲ ಓದಾಡ್ತಿದ್ಯಾ ನೀನು? ನಾವು ಮನಸ್ಸು ಮಾಡಿದ್ರೆ ಈಗಲೇ ಇಲ್ಲೇ ನನಗೆ ಏನ್ ಮಾಡ್ಬೋದು ಗೊತ್ತಾ? ಹಾ, ಅತ್ತೆ ನೋಡಿದ್ರೆ ನನ್ ಯಾರು ಗೊತ್ತೇ ಇಲ್ಲ ಅಂತಾರೆ. ನೀವ್ ನೋಡಿದ್ರೆ ಏ ಗೀತಾ ಅಂತ ತುಂಬಾ ದಿನದಿಂದ ಪರಿಚಯ ಇರೋರಾಗಿ ಮಾತಾಡ್ತಿದ್ದೀರಾ. ಕೇಳೋ ಜನಕ್ಕೆ ಎಲ್ಲ ಅರ್ಥ ಆಗುತ್ತೆ ಬಿಡಿ. ಏಯ್, ತುಂಬಾ ಬುದ್ಧಿವಂತ ತರ ಮಾತಾಡಬೇಡ. ನಾನು ಯಾರು, ನಾನು ಏನು ಅಂತ ನಿನ್ಗೆ ಚೆನ್ನಾಗಿ ಗೊತ್ತು ತಾನೆ. ಅದನ್ನ ಮೀರಿ ಇನ್ನೊಂದು ಮಟ್ಟಕ್ಕೆ ಹೋಗ್ಬೇಕಾ? ಹೆದರ್ಸ್ಬೇಡ್ರಿ, ನನಗ್ ಭಯ ಆಗುತ್ತೆ. ಮದುವೆ ಹೆಣ್ಣು, ಹೆಣ್ಣಿನ ತಂದೆ ತಾಯಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ನನ್ ಗಂಡ ಈಗ ತಾನೆ ನಾನ್ ಯಾರು, ನಾನ್ ಏನು ಅನ್ನೋದನ್ನ ನೋಡಿದ್ಯಾ ತಾನೆ? ನಾನ್ ಅದನ್ನು ಮೀರಿ ಇನ್ನೊಂದು ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಬೆದರಿಕೆ ಹಾಕಿದ್ರು. ಅದು ನಿಮ್ ಎಲ್ರ ಮುಂದೆನು. ಇದ್ರಿಂದ ನಿಮ್ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಅದು ಈ ಮುಂಚೆನೆ ನನ್ನ ಜೀವನದಲ್ಲಿ ಬಂದಿದ್ದಾರೆ. ಬೆದರಿಸೋ ಯಾವುದೋ ಒಂದು ಕೆಲಸ ಮಾಡಿದ್ದಾರೆ, ಅದನ್ನು ಮೀರಿ ಕೆಲಸ ಮಾಡ್ತೀನಿ ಅಂತಿದ್ದಾರೆ. ಸೊ ನನ್ ಗಂಡನ್ ಪ್ರತಾಪ ನಿಮ್ಮೆಲ್ರಿಗೂ ಈಗ ಗೊತ್ತಾಗಿರ್ಬೇಕು ಅಲ್ವಾ? ಏನ್ ನೀನ್ ಅವಾಗಿಂದ ವಿಜಿನ ಗಂಡ 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 ಅಂದ್ಕೊಂಡು ಮದ್ವೆ ಹೆಣ್ಣಿನ ವೇಷ ತೊಟ್ಕೊಂಡು ವಿಜಿ ನನ್ ಗಂಡ ಅಂದ್ಬಿಟ್ರೆ ನಾನೇ ಅವನ್ ಹೆಂಡತಿ ಅಂದ ತಕ್ಷಣ ಅವ್ನ್ ನಿನ್ ಗಂಡ ಆಗ್ಬಿಡ್ತಾನ? ಗಂಡ ಅನಿಸ್ಕೊಂಡವನು ಕೊರಳಿಗೆ ತಾಳಿ ಕಟ್ಟಬೇಕು, 3 ಗಂಟೆ ಹಾಕ್ಬೇಕು. ಹಾ, ಆ ತಾಳಿ ನಿನ್ ಕೊರಳಲ್ಲಿ ಎಲ್ಲಿದೆ ಹೇಳೋ? ರೀ ಕೇಳ್ರಿ, ಕೊರಳಲ್ಲಿ ತಾಳಿ ಇದೆಯಾ ಅಂತ ದಬಾಯಿಸ್ ಕೇಳಿ ಹೇಳ್ತೀನಿ. ನಿಮ್ ಕಣ್ಣಲ್ಲಿ ಯಾಕ್ರಿ ಗಾಬ್ರಿ? ಅವಳ ಮಾತಿಗೆ ನೀವ್ ಹೆದರ್ಕೋಬೇಕಾಗಿಲ್ಲ. ಈಗಾಗ್ಲೇ ಕೊರಳಲ್ಲಿ ತಾಳಿ ಎಲ್ಲಿದೆ ಅಂತ ಕೇಳಿ.
ಒಂದು ಹೆಣ್ಣು ನಿನ್ನ ಸುತ್ತ ಇರೋ ಬೇಲಿನ ದಾಟ್ಕೊಂಡು ಬರ್ತಾ ಇದ್ದಾಳೆ. ನಿನ್ನ ಸುಖ ಸಂತೋಷದ ದಿನಗಳಿಗೆ ಬೆಂಕಿ ಇಡೋದಕ್ಕೆ ಕೊಳ್ಳಿ ಇಟ್ಕೊಂಡು ಬರ್ತಾ ಇದ್ದಾಳೆ. ನಿಮ್ಮ ಮಗ ವಿಜಯನ ಹೆಂಡತಿಯಾಗಿ ನಿಮ್ಮ ಮನೆ ಬಂದು ಸೇರ್ತಾಳೆ. ನಿಮ್ಮ ಮನೆಯ ಸೊಸೆಯಾಗಿ ಅವಳು ಬರ್ತಾಳೆ. ಅಮ್ಮ ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನು ಇವಳು ಕೊರಳಿಗೆ ತಾಳಿ ಕಟ್ಟಿಲ್ಲ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಇದು ನೀವೇ ಕಟ್ಟಿರೋ ತಾಳಿ. ಈ ಭವ್ಯ ಭಾರತದಲ್ಲಿ ಈ ತಾಳಿಗಿರೋ ಬೆಲೆ ಕಳ್ದೋಗುತ್ತೆ. ಏಯ್ ಮುಚ್ಚೆ ಬಾಯಿ. ನಿನ್ನ ತಾಳಿ ಮನೆ ಹಾಳಾಗ ನಿನ್ನ ಬಾನು, ನೋಡಮ್ಮ ಗೀತಾ, ನೀನ್ ಆಡ್ತಾ ಇರೋ ಮಾತಿಂದ ಈ ಮನೇಲಿ ಗೊಂದಲ ಹುಟ್ಟಿಸ್ತಾ ಇದೆ. ಸರ್, ನಾನು ನನ್ನ ಮಾತುಗಳು ಮಾತಾಡ್ತಿಲ್ಲ. ನಿಮ್ ಎಲ್ರ ಪ್ರಶ್ನೆಗೂ ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ನಿಜವಾದ ನನ್ನ ಸ್ಥಿತಿ ಹೇಳಕ್ಕೆ ನನಗೆ ಅವಕಾಶ ಬೇಕು. ಹೇಳು, ಈಗ ಇದು ನಿನ್ನ ಅವಕಾಶ ಅಂತ ಅನ್ಕೋ. ಜೊತೆಗೆ ಅದು ಯಾವುದೋ ನನಗೆ ಗೊತ್ತಿಲ್ಲದಿರೋ ಸತ್ಯ ಅಂತ ಹೇಳಿದ್ಯಲ್ಲ, ಅದನ್ನು ಹೇಳು.